ಬಾಗ್ ಗುರು, ಲಾಲ್ಬಾಗ್ ನೋಡೋಣ. ಇದೆಲ್ಲ ಅದರ ಲಾಲ್ಬಾಗ್ ಬಗ್ಗೆ ಇನ್ಫಾರ್ಮೇಶನ್. ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಉಡುಪಿರಲಿ ಇರುವಂತ ನೂರು ಕೈ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ. ಲಾಲ್ಬಾಗ್ ಕೆರೆ ನೋಡ್ಬೋದು. ಲಾಲ್ಬಾಗ್ ಮುನೀಶ್ವರ ದೇವಸ್ಥಾನ ನೋಡ್ಗುರು. ರಿಯಲ್ ಟೈಮ್ ನೋಡ್ಗುರು. ಈಗ 2:28 ಆಗಿದೆ. ಅಲ್ಲಿ ಕೂಡ 2:28 ಆಗಿದೆ ಟೈಮ್. ಯಪ್ಪ ಸಖತ್ತಾಗೈತೆ ಅಲ್ಲಿ ಗುರು. ನಮ್ಮ ನರ್ಸರಿ ಟೈಪ್ ಐತೆ, ಬಟ್ ಅಂದ್ರೆ ಇದು ನಮ್ಮ ನರ್ಸರಿ ಅಲ್ಲ. ಇದ್ರೊಳಗೆಲ್ಲ ಸಣ್ಣ ಸಣ್ಣವೆಲ್ಲ ಶೋ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸಿ ಹೊರಗಡೆ ಇಕ್ತಾರೆ ನೋಡ್ಗುರು ಶೋಗೆ. ಇದೆಲ್ಲ ಹಿಂಗಿದೆ. ಇಲ್ಲಿ ಕಾಣ್ತಿರೋದು ಗ್ಲಾಸ್ ಹೌಸ್ ನೋಡ್ಗುರು. ಇದು ಬೇಕಾ ಗುರು? ಮೊಸಳೆನೂರುಗಳು. ಇದು ಉಸಿರೊಳ್ಳಿ ಕಲರ್ ಚೇಂಜ್ ಆಗುತ್ತಲ್ಲ ಅದೇ ನೋಡು. ನೋಡು ಮರ ಕಟ್ ಮಾಡಿ ಅದರಲ್ಲಿನೇ ಸಿಂಹನ ಕೆತ್ತಿದ್ದಾರೆ. ಬಾ ತಾತ, ಈ ಕಡೆ ಬನ್ನಿ ಹಿಂಗೆ. ಬಾಯ್ ಮಾಡ್ರಿ. ತಾತ ಯಾವ ಊರು? ನಮ್ದು ಮಂಡ್ಯ ಡಿಸ್ಟ್ರಿಕ್ಟ್. ಮಂಡ್ಯನಾ? ಯಾಕೆ ಸೈಕಲ್ ಹಾಕೊಂಡ್ ಬಂದ್ಬಿಟ್ರಿ ಒಳಗೆ? ಒಳಗಿಲ್ಲ, ನಮ್ದು ಆಫೀಸ್. ನಿಮ್ದು ಆಫೀಸ್ ಇದೆ? ಇಲ್ಲಿ ವರ್ಕ್ ಮಾಡ್ತಿದ್ದೀರಾ? ಡಿಪಾರ್ಟ್ಮೆಂಟ್. ಲಾಲ್ಬಾಗ್ ಬಗ್ಗೆ ಏನಾದ್ರು ಹೇಳ್ರಿ. ಲಾಲ್ಬಾಗ್ ಬಗ್ಗೆ ಏನು ಬಗ್ಗೆ ಅಂದ್ರೆ ಮಾಹಿತಿ ಏನು? ಮಾಹಿತಿ ಹೇಳ್ರಿ. ವಿಡಿಯೋ ಮಾಡಕ್ ಬಂದ್ವಿ ಅಂದ್ರೆ ಯಾವ್ದ್ರ ಬಗ್ಗೆ ಅಂತ ಹೇಳ್ಬೇಕು. ಲಾಲ್ಬಾಗ್ ಬಗ್ಗೆ ಹೇಳ್ರಿ. ಇಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೆ? ನಾನು 49 ವರ್ಷ. 49 ವರ್ಷ. ಇದ್ರ ಬಗ್ಗೆ ಏನಾದ್ರು ಹೇಳ್ರಿ.
ಲಾಲ್ಬಾಗ್ ಬಗ್ಗೆ ಅವಾಗಿಗಿಂತ ಇವಾಗ ಒಂದು ಸ್ವಲ್ಪ ಅಂದರೆ ಬಟಾನಿಕಲ್ ಗಾರ್ಡನ್ನು ಅದೇ ಬಾಟ್ನಿ ಅದು ಎಲ್ಲ ಮಾಡೋದಕ್ಕೆ ಒಂದು ರೋಸ್ ಗಾರ್ಡನ್ನು ಅದು ಐಬಿಸ್ಕೋಸು ಇವೆಲ್ಲ ಮಾಡೋದಕ್ಕೆ ಒಂದು ಅನುಕೂಲ ಆಗಿದೆ. ಈಗ ಅಕ್ವೇರಿಯಮ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಬೋನ್ಸಾಯಿ ಪ್ರಯತ್ನ ಇದೆ. ಬೋನ್ಸಾಯಿ ಮಾಡೋಕ್ಕೂ ರೆಡಿ ಇದೆ. ಹೌದು, ಈಗೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಹಿಂದಿಗಿಂತ ಈಗ ನೋಡೋದಕ್ಕೆ ಚೆನ್ನಾಗಿ ಸ್ವಲ್ಪ ಅಂದ ಕಾಣಿಸ್ತಾ ಇದೆ. ನಿಮ್ಮ ಹೆಸರು ತಾತ? ಜವರೇಗೌಡ ದೇವೇಗೌಡ ಇರಲಿ, ಅವರು ಹಾಸನ ಡಿಸ್ಟ್ರಿಕ್ಟ್, ನಾನು ದೇವೇಗೌಡರು. ನಮ್ದು ಬಳ್ಳಾರಿ. ಹೌದಾ? ಬಳ್ಳಾರಿ ಇಲ್ಲೇ ನೋಡೋಕೆ ಬಂದ. ಓಕೆ, ನಾವು ಮುಂಚೆ ಬಳ್ಳಾರಿಗೆ ಬರ್ತಿದ್ದೆ, ದಡಸೋಗೂರ್ಗೆ ಬರ್ತಾ ನಮ್ಮೂರು ಸಿರುಗುಪ್ಪ. ಆಮೇಲೆ ಸಿರುಗುಪ್ಪಗೆ ಬಂದಿದ್ವಿ. ನಮ್ದು ಅದೇ ಊರು, ಸಿರುಗುಪ್ಪ. ಅಲ್ಲಿ ದ್ರಾಕ್ಷಿ ಇತ್ತು, ಒಬ್ಬರು ಮಾಸ್ಟರು ಅಲ್ಲಿ ಸಿರುಗುಪ್ಪದಲ್ಲಿ. ಅಲ್ಲಿಗೆ ಬರ್ತಿದ್ದೆ, ಬಳ್ಳಾರಿಲಿ ಇಳಿದೆ, ಅಲ್ಲಿ ಕರ್ಕೊಂಬರೋರು ಅವ್ರು ನಮಗೆ ಡಿಪಾರ್ಟ್ಮೆಂಟಿಂದ ಬರ್ತಾಯಿದ್ದೆ. ನಾನು ಗ್ರೇಫ್ ಪೂರ್ಣದ. ಇಲ್ಲಿಗೆ ಬರೋ ಹುಡುಗರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಹೇಳ್ಬಾರ್ದು, ಅದೆಲ್ಲ ಹೇಳ್ರಿ. ಎಲ್ಲ ಅದು ಹುಡುಗರ ಬಗ್ಗೆ ಯಾಕಂದರೆ ಒಂದು ನ್ಯಾಚುರಲ್ಲು ಹುಡುಗರ ಬಗ್ಗೆ ಅಂದರೆ ಈಗಿನ ಸಜೆಷನ್ ಬಗ್ಗೆ ಮಾಹಿತಿ ಕೊಡೋಕೆ ಹೋದರೆ ಅದು ತಪ್ಪಾಗುತ್ತೆ. ಫ್ಯಾಮಿಲಿ ಬಗ್ಗೆ ಬಂದರೆ ಒಂದು ಅನುಕೂಲ, ಎಂಜಾಯ್ ಮಾಡೋದು, ಒಂದು ಗಾರ್ಡನ್ನು ನೋಡ್ಕೊಂಡು ಹೋಗೋಕ್ಕೆ ಒಂದು ಅವ್ರಿಗೊಂದು ಖುಷಿ ಪಡಿಸ್ತದೆ. ನಮ್ಗೊಂದು ಡೌಟು, ಇಲ್ಲಿ ಏನು ಫ್ರೂಟ್ಸ್ ಎಲ್ಲ ಮತ್ತೆ ಎಲ್ಲ ಮಾರ್ತಾರಲ್ಲ, ಅದು ಹೊರಗಡೆ ತಗೊಂಡು 10 ರೂಪಾಯಿ ಆಗುತ್ತೆ, ಇಲ್ಲಿ ಆಗೋದು 50 ರೂಪಾಯಿ ಮಾಡ್ತಾರೆ. 50 ರೂಪಾಯಿ ಆಯ್ತದೆ ಅಂದರೆ ಅವ್ರುಗಳು ಏನು ಗೊತ್ತಾ, ಸೇಮ್ ಅಲ್ಲ, ಗೇಟ್ ಹೊರಗಡೆ 10 ರೂಪಾಯಿ, ಇಲ್ಲಿ ಬಂದರೆ ಅದನ್ನು ಕಂಪ್ಲೇಂಟ್ ಕೊಡೋರು ಬರಬೇಕು. ಕಂಪ್ಲೇಂಟ್ ಕೊಡೋರು ಬಂದರೆ ಅದಕ್ಕೊಂದು ಮಾಹಿತಿ ತಗೊಳ್ತಾರೆ. ಕಂಪ್ಲೇಂಟ್ ಕೊಡೋರು ಯಾಕೆ? ಇದನ್ನು ಫಸ್ಟ್ ಮ್ಯಾನೇಜ್ಮೆಂಟ್ ಇದೆಲ್ಲ ಮ್ಯಾನೇಜ್ಮೆಂಟು ರೌಂಡ್ ಆಗ್ತಾರೆ, ಕೇಳ್ತಾರೆ, ಅವಾಗ ಇರ್ತಾರೆ ಕರೆಕ್ಟಾಗಿ. ಅವರು ಎನಿ ಟೈಮು ಅವ್ರ ಹತ್ರನೇ ಇರೋಕ್ಕಾಗಲ್ಲ, ಹೌದಲ್ವಾ? ಅದರಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಮಕ್ಕ ನೋಡಿ ಮನೆ. ಅಂದರೆ ಇದೆಲ್ಲ ಮಾಡ್ತಿರ್ತಾರೆ, ಒಳ್ಳೆ ಪರ್ಮಿಷನ್ ತೊಗೊಂಡಿರ್ತಾರೆ. ಪರ್ಮಿಷನ್ ಅಂದರೆ ಅವರು 30-40 ವರ್ಷದಿಂದ ಅವರು ಆಲ್ರೆಡಿ ತಾತ ಅವ್ರ ಅಪ್ಪ ಅವರೆಲ್ಲ ಇಲ್ಲಿ ಒಂದು ಸಣ್ಣ ಪುಟ್ಟ ಕಳೆಕೆ ಮಾಡ್ಕೊಂಡು ಒಂದು ಇದು ಮಾಡ್ಕೊಂಡಿದ್ರು. ಈಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್, ಜನ್ರೇಷನ್ ಜಾಸ್ತಿ ಅಲ್ಲ, ಕಳೆಕಾಯಿ, ಜ್ಯೂಸು, ಅದು ಇದು. ಮತ್ತೆ ಗೇಟಲ್ಲಿ ನಮ್ಮ ಬ್ಯಾಗಲ್ಲಿ ಕ್ಯಾಮ್ರಾ ಇದೆ ಅಂತ ಚೆಕ್ ಮಾಡಿದ್ರೆ ಒಳಗಡೆ ಫೋಟೋಗ್ರಾಫಿಗೆ ಅಲೋ ಮಾಡಿದ್ದಾರೆ. ಇಲ್ವಲ್ಲ, ಇಲ್ಲಿ ಫೋಟೋ ಅದೇ ಗದ್ದೆ ಕಾಣ್ದಂಗೆಲ್ಲ ಎತ್ಕೊಂಡ್ಬಂದಿರ್ತಾರೆ, ಹಾಕ್ತಾ ಇರ್ತಾರೆ, ಅವ್ರಿಗೆ ಹಿಡ್ಕೊಂಡು ಹೋಗಿ ಫೈನ್ ಹಾಕ್ತಾರೆ. ಮತ್ತೆ ಹೊರಗಡೆ ಫೋಟೋ ತೆಗೆದಿರ್ತಾರೆ, ನಮ್ಮ ಕ್ಯಾಮ್ರಾ ತೆಗೆದಿರ್ತಾರೆ, ಅದನ್ನ ತೊಗೊಂಡೋಗಿ CCTV ಇದಕ್ಕೆ ಹಾಕ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿದ್ರೆ ಅದಕ್ಕೆ ಫೈನು 1,000-2,000 ಫೈನ್ ಹಾಕ್ತಾರೆ. ಅದರಿಂದ ಅಲ್ಲಿ ಚೆಕ್ ಮಾಡೋಕ್ಕೆ ಒಬ್ಬರು ಲೇಡೀಸ್ ಬಿಟ್ಟಿದ್ದಾರೆ ಗೇಟ್ನಲ್ಲಿ. ಮೇಳ ಮಾಡ್ತಾ ಇರೋದು ನಮ್ಮ ಡಿಪಾರ್ಟ್ಮೆಂಟ್ದಲ್ಲ, ಮ್ಯಾಂಗೋ ಬೋರ್ಡ್ ಇದೆಯಲ್ಲ, ಮ್ಯಾಂಗೋ ಬೋರ್ಡ್, ಅವರಿಂದ ರೈತರಿಗೆ ಒಂದು ಅನುಕೂಲತೆ ಆಗಲಿ ಅಂತ ಅಲ್ಲೇನು ಬೋರ್ಡ್ ಕೊಟ್ಟಿದ್ದಾರೆ, ರೈತರನ್ನ ಡೈರೆಕ್ಟ್ ಇಲ್ಲಿಗೆ ಬರ್ತಾರೆ. ಅವರು ಅಲ್ಲಿ ಮಳಿಗೆ ಇಷ್ಟು ಪರ್ಚೇಸಿಂಗ್ ಮಾಡ್ಕೋತಾರೆ, ಅಂದರೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ ಡಿಪಾರ್ಟ್ಮೆಂಟಿಂದ. ಆ ಮಳಿಗೆಗೆ ಇದು ಅಮೌಂಟ್ ಕಟ್ಬಿಟ್ಟು ಅವರು ಸೇಲ್ ಮಾಡ್ಕೊಳ್ಳೋದು. ರೈತರಿಂದ ಬರ್ತಾರೆ, ರೈತರು ಬರ್ತಾರೆ, ಎಲ್ಲರಿಗೂ ಅನುಕೂಲತೆ. ಯಾರ ಕೈಗೆ ಹೋಗೋಲ್ಲ, ರೈತರಿಂದ ಕರೆಕ್ಟ್ ಅವ್ರು ಬಂದಿಲ್ಲ ಮಾಡ್ಕೋತಾರೆ, ಅವ್ರು ಡೈರೆಕ್ಟ್ ಹೊರಗಡೆ ಹೋದ್ರೆ ಅವ್ರು 2 ಕೈ ಹೋಗ್ಬಿಟ್ಟು ಕೊನೆಗೆ ಲಾಸ್ಟ್ ಮಾರ್ಕೆಟ್ ಬರುತ್ತೆ, ಅಷ್ಟು ಪ್ರೈಸ್ ಫಿಕ್ಸ್ ಆಗುತ್ತೆ. ಬಟ್ ಇಲ್ಲಿ ರೈತರಿಂದ ಇಲ್ಲಿ ಏನಿದೆ ಡೈರೆಕ್ಟಾಗಿ ಬರ್ತಾರೆ, ಅವರೇ ಸೇಲ್ ಮಾಡ್ಕೋತಾರೆ, ಅವರೇ ಹೋಗ್ತಾರೆ. ನಾವೇನು ಡಿಪಾರ್ಟ್ಮೆಂಟಿಂದ ಅವ್ರಿಗೇನು ಇದಿಲ್ಲ, ಒತ್ತಡ ಇಲ್ಲ. ಅದು ಮ್ಯಾಂಗೋ ಬೋರ್ಡ್ಗೆ ಸಂಬಂಧಪಟ್ಟಿದ್ದು. ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು. ಅಪ್ಪ ಗುರು, ನಾವು ಇದ್ಯಾವುದೋ ಚಿಕ್ಕದೊಂದು ಫಾಲ್ಸ್ ಅನ್ಕೊಂಡಿವಿ, ಪೈಪಿಂದ ನೀರು ಬಿಟ್ಟಿದ್ದಾರೆ ಗುರು. ಲಾಲ್ಬಾಗ್ ಎಲ್ಲ ಮುಗೀತು ಗುರು, ಹೊರಗೆ ಹೋಗೋಣ ಬನ್ನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.